ಕೈಗೆ ಬಿದ್ದ ಏಟು ಈ ಕಥಾ ಸಂಕಲನವನ್ನು ತುಮಕೂರಿನಲ್ಲಿ ಮಸ್ಕಾಟಿಂದ ಬಂದು ತುಮಕೂರಲ್ಲಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಒಂದು ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಂಕಲನಕ್ಕಿಂತ ಮುಂಚೆ ಅವರು ಮಾಯಾಜಿಂಕೆ ಅನ್ನುವಂಥ ಕಾದಂಬರಿಯನ್ನು ಬರೆದಿದ್ದರು. ಬೆಂಬಿಡದ ಗುಂಗು ಅಂತ ಕವನ ಸಂಕಲನವನ್ನು ಬರೆದಿದ್ದರು. ಮಾಯಾಜಿಂಕೆಗೆ ನನ್ನಿಂದಲೇ ಮುನ್ನುಡಿಯನ್ನು ಬರೆದಿದ್ದೇನಕ್ಕಿಂತ ಹೆಚ್ಚಾಗಿ ಬರೆಸಿದ್ರು ಅನ್ನೋದೇ ಸರಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಅಷ್ಟು ಒತ್ತಾಯಪೂರ್ವಕವಾಗಿ ಬರ್ತಿದ್ರು ನನ್ನ ಹತ್ರ ಅವರು. ಈಗ ಅವರು ಕಥಾ ಸಂಕಲನವನ್ನು ತರ್ತಾ ಇದ್ದಾರೆ. ಅಂದರೆ ವಿದೇಶದಲ್ಲಿ ಇದ್ದಾಗಲೂ ಕರ್ನಾಟಕ ಅಥವಾ ಕನ್ನಡ ಯಾಕೆ ಹೀಗೆ ಕಾಡಿಸುತ್ತೆ ಅವ್ರನ್ನ ಅನ್ನೋದೊಂದು ಪ್ರಶ್ನೆ ಯಾವಾಗಲೂ ಇರುತ್ತೆ ನನಗೆ. ಈಗ ನೋಡಿ, ಅಮೇರಿಕಾದಲ್ಲಿರೋರು ಕನ್ನಡ ಸಂಘಗಳನ್ನು ಕಟ್ಟಿದ್ದಾರೆ, ಸಮ್ಮೇಳನ ಮಾಡ್ತಾರೆ. ಬ್ರಿಟನ್ನಲ್ಲಿರೋರು ಕನ್ನಡ ಸಂಘಗಳಿವೆ, ಅವರು ಸಮಾವೇಶ ಮಾಡ್ತಾರೆ. ಮಸ್ಕಾಟಲ್ಲೂ ಕನ್ನಡ ಸಂಘ ಇದೆ. ಹೀಗೆ ಬೇರೆ ಬೇರೆ ವಿದೇಶದಲ್ಲಿರ್ತಕ್ಕಂಥವರು ಕನ್ನಡವನ್ನು ಯಾಕೆ ಜ್ಞಾಪಿಸ್ಕೊಳ್ತಾ ಇರ್ತಾರೆ ಅಂದರೆ ನನಗನ್ಸೋದು ಅವರು ಇರುವ ವಿದೇಶ ಇದೆಯಲ್ಲ, ಅದು ಭೂಗೋಳ, ಕರ್ನಾಟಕ ಚರಿತ್ರೆ. ಏಕೆಂದರೆ ಅದು ಭೂಗೋಳ ಅಲ್ಲಿ ಅಷ್ಟೇನೆ, ಆದರೆ ಸದಾ ಕಾಡಿಸ್ತಕ್ಕಂಥದ್ದು ಅವ್ರ ಚರಿತ್ರೆಯನ್ನು ಅವ್ರು ಕಟ್ಕೊಂಡಿದ್ದು ಎಲ್ಲಿ ಅಂದರೆ ತಾವು ಹುಟ್ಟಿದ ಜಾಗದಲ್ಲಿ, ಹುಟ್ಟಿದ ತಾಲೂಕಿನಲ್ಲಿ, ಹುಟ್ಟಿದ ಜಿಲ್ಲೆಯಲ್ಲಿ, ಹುಟ್ಟಿದ ನಾಡಿನಲ್ಲಿ.